ರಾಜಮೌಳಿ ನಿಜವಾಗ್ಲೂ ಜೀನಿಯಸ್ ಗುರು. ಒಂದು ರಿಲೀಸ್ ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಫಿಲಮ್ ಮೇಕಿಂಗ್ ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಅದನ್ನು ಪ್ರಮೋಟ್ ಮಾಡ್ಕೊಳ್ಳೋ ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಪರ್ಫೆಕ್ಟು. ಅದಕ್ಕೋಸ್ಕರ ನಮ್ಮ ಸೌತ್ ಇಂಡಿಯಾದ ಸಿನಿಮಾಗಳಿಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಸಿಕ್ಕಿದ್ದು. ಯಾಕಂದರೆ ಬಾಹುಬಲಿನ ಈ ರೇಂಜಿಗೆ ರಿಲೀಸ್ ಮಾಡೋ ಪ್ಲಾನು ಇವ್ರದೇ. ಅಷ್ಟೇ ಅಲ್ಲ, ಅದನ್ನು ಬಿಸ್ನೆಸ್ಸಲ್ಲೂ ಕೂಡ ಒಂದೊಳ್ಳೆ ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಇದನ್ನು ಟ್ಯಾಲೆಂಟ್ ಅಂತಲೇ ಹೇಳೋದು. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಹುಬಲಿ ದಿ ಎಪಿಕ್ ಇದೆರಡೂ ಪಾರ್ಟ್ಗಳನ್ನ ಸೇರಿ ಒಂದೇ ಸಿನಿಮಾ ಆಗಿ ಮಾಡಿ ನಮ್ಮ ಕಣ್ಮುಂದೆ ತೊಗೊಂಬಂದಿರೋದು. ಹೌದು, 2 ಸೀನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅದು ಕೂಡ ಕಟ್ಟಪ್ಪ ಬಾಹುಬಲಿನ ಸಾಯಿಸಬೇಕಾದ್ರೆ ಒಂದು ಸೀನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಾಹುಬಲಿ ಎಂಟ್ರಿನಲ್ಲಿ ಆ ಒಂದು ಸೀನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಲವೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ನು ಕೂಡ ಇಲ್ಲಿ ಎರೇಸ್ ಮಾಡಾಕಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಕಲೆಕ್ಷನ್ನು ಕೂಡ 3-4 ದಿನದಲ್ಲಿ 60-70 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿದೆ. ಇದೊಂಥರ ರಿಲೀಸಲ್ಲೇ ಒಂದು ಬೆಂಚ್ ಮಾರ್ಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಸಿನಿಮಾನ ಮಾಡಬೇಕು ಅಂದ್ಕೊಂಡಾಗ ಒಂದೇ ಪಾರ್ಟಲ್ಲಿ ಸಿನಿಮಾ ತೊಗೊಂಬಂದರೆ ಹೆಂಗಿರುತ್ತೆ ಅಂತ ಒಂದು ಥಾಟ್ ಇರುತ್ತಲ್ಲ, ಅದೇ ಒಂದು ಸಿಚುವೇಶನಲ್ಲಿ ಈ ಒಂದು ಮೂವಿನ ತೊಗೊಂಬಂದಿದ್ದಾರೆ ಅಂತ ನಮಗೆ ಈ ಮುಂದೆ ಬಾಹುಬಲಿ ಎಪಿಕ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಸ್ ಯೂಸಲ್ ಸಿನಿಮಾ ಬಗ್ಗೆ ಮಾತಾಡೋದೇನು, ಆಲ್ರೆಡಿ ಇದು ಬ್ಲಾಕ್ ಬಾಸ್ಟರು, ಒಂದು ಬೆಂಚ್ ಮಾರ್ಕ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸಿನಿಮಾ. ಇದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಹಳೆಯ ಒಂದು ಸಿನಿಮಾನ ನೋಡಿದ್ರೆ ಯಾವ ಥರ ಒಂದು ಗೂಸ್ ಬಂಪ್ಸ್ ಬರೋದು, ಅದೇ ಥರ ಇದರಲ್ಲೂ ಕೂಡ ಆ್ಯಸ್ ಯೂಸಲ್ ಇದೆ. ಡೀಟೇಲಿಂಗು ಕೂಡ ಹಂಗೇ ಇದೆ. ಎಲ್ಲರ ಆ್ಯಕ್ಟಿಂಗ್ಗಳ ಬಗ್ಗೆ, ಕಾಸ್ಟ್ ಬಗ್ಗೆ ಮಾತಾಡೋದಕ್ಕೆ ಇದೇನು ಹೊಸ ಸಿನಿಮಾ ಏನಲ್ಲ, ಇದೊಂದು ರಿಲೀಸು. ಈ ಒಂದು ಬಿಸ್ನೆಸ್ನ ಮುಂದೆ ಬೇರೆಯವರು ಕೂಡ ಅಳವಡಿಸ್ಕೊಳ್ಬೇಕು, ಒಂದು ಬಿಸ್ನೆಸ್ನ ಮಾಡಬೇಕು ಅಂದರೆ. ಮತ್ತು ಪೋಸ್ಟ್ ಎಂಡ್ ಕ್ರೆಡಿಟಲ್ಲಿ ಬಾಹುಬಲಿ ಆ್ಯನಿಮೇಷನ್ ಸಿನಿಮಾಗೂ ಕೂಡ ಒಂದು ಇಂಟ್ನ ಕೊಟ್ಟಿದ್ದಾರೆ. ಇದು ಒಂಥರ ಚೆನ್ನಾಗಿದೆ. ಮೇ ಬಿ ಆ ಒಂದು ಸಿನಿಮಾದ ಬಜೆಟ್ಗೋಸ್ಕರ ಈ ಒಂದು ಸಿನಿಮಾನ ರಿಲೀಸ್ ಮಾಡಿದ್ರೆ ಏನೋ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಇದು ಕೂಡ ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸೇ. ಆವಾಗ ನಾನು ತುಂಬ ಚಿಕ್ಕ ಹುಡುಗ, ಈ ಒಂದು ಸಿನಿಮಾನ ಥಿಯೇಟರ್ನಲ್ಲಿ ನೋಡೋಕ್ಕಾಗಿರಲಿಲ್ಲ. ಬಟ್ ಈಗ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಾಹುಬಲಿ ಅನ್ನೋ ಒಂದು ಸಿನಿಮಾನ ಥಿಯೇಟರ್ನಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈ ಒಂದು ಸಿನಿಮಾನ ನೀವು ಹೋಗಿ ಥಿಯೇಟರ್ನಲ್ಲಿ ಆರಾಮಾಗಿ ನೋಡ್ಬೋದು. ಇಲ್ಲ ನಾವು ಮೊಬೈಲಲ್ಲಿ ನೋಡಿದ್ದೀವಿ, ಇನ್ನೊಂದು ಸರಿ ಪಾರ್ಟ್ 1 ಪಾರ್ಟ್ 2 ನೋಡ್ತೀವಿ ಅಂದರೆ ಅದು ಕೂಡ ನಿಮ್ಮ ಚಾಯ್ಸೇ, ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ. ಎಕ್ಸ್ಪೀರಿಯೆನ್ಸು ಥಿಯೇಟರ್ನಲ್ಲಿ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ, ಅದು ನಿಮ್ಗೆ ಇಷ್ಟ ಇದ್ದರೆ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನಾನು ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ನನಗೊಂದು ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಸೈಕಲ್ ಗ್ಯಾಪಲ್ಲಿ ಬೆಳ್ಕೊಂಬಿಡ್ತೀನಿ. ಸರಿ, ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.